ಆಕೆ ಇಬ್ಬರು ಚೇಲಾಗಳನ್ನ ಕರೆದುಕೊಂಡು ಹೋಗಿ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಧಮಕಿ ಹಾಕಿದ್ದಾಳೆ. ಈ ಸೀನ್ ಯಾವ ಸಿನಿಮಾ ವಿಲನ್ಗೂ ಕಡಿಮೆ ಇಲ್ಲದಂತಿದೆ. ರಿಯಲ್ ಎಸ್ಟೇಟ್ ವ್ಯವಹಾರ ಸಂಬಂಧ ಹಪ್ತ ವಸೂಲಿ ಮಾಡುವ ಸಲುವಾಗಿ ಬೆದರಿಕೆಯನ್ನ ಹಾಕಿರುವ ಲೇಡಿ ಪುಡಿ ರೌಡಿಯ ಕಹಾನಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಮತ್ತೊಬ್ಬ ಲೇಡಿ ಡಾನ್, ಇಬ್ಬರು ಚೇಲಾಗಳೊಂದಿಗೆ ಫುಲ್ ಬಿಲ್ಡಪ್. ಮೊದಲು ಬರೀ ಯುವಕರೇ ರೌಡಿಗಳು ಅಂತ ಕರೆಸಿಕೊಳ್ತಾ ಇದ್ರು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೆಣ್ಮಕ್ಳು ಕೂಡ ರೌಡಿಸಂ ಫೀಲ್ಡ್ಗೆ ಇಳಿದಿದ್ದಾರೆ. ಅವರ ಹಾವಳಿ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಈ ವಿಡಿಯೋ ನೋಡಿ, ಯಾವ ರೀತಿ ಸೋ ಕಾಲ್ಡ್ ಲೇಡಿ ಡಾನ್ ಕಿರಿಚಾಡ್ತಾ ಇದ್ದಾಳೆ ಅಂತ. ಅಷ್ಟಕ್ಕೂ ಈ ಘಟನೆ ನಡೆದಿರುವುದು ಕುಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಿಯಲ್ ಎಸ್ಟೇಟ್ ಉದ್ಯಮಿಯಾದ ವೆಂಕಟರಾಜು ಅವರ ಕಚೇರಿಯಲ್ಲಿ. ವೆಂಕಟರಾಜು ರಿಯಲ್ ಎಸ್ಟೇಟ್ ಉದ್ಯಮದ ಸಂಬಂಧ ಶಿವಾಜಿನಗರದಲ್ಲಿ ಒಂದು ಜಾಗವನ್ನು ಸೇಲ್ ಡೀಡ್ ಮಾಡಿಕೊಂಡಿದ್ರಂತೆ. ಅದೇ ಗೋಹ ವಿಚಾರ ತಿಳ್ಕೊಂಡಿರುವ ಆರೋಪಿ ಸಂಗೀತರಾಮ್ ಹಾಗೂ ಆಕೆಯ ಚೇಲಾಗಳು ಸಂಜಯ್ ನಗರದ ಉದ್ಯಮಿಯ ಕಚೇರಿಗೆ ನುಗ್ಗಿ ಸಿನಿಮಾ ಸ್ಟೈಲ್ ನಲ್ಲಿ ಧಮಕಿ ಹಾಕಿದ್ದಾಳೆ. ಶಿವಾಜಿನಗರದ ಜಾಗದ ವಿಚಾರಕ್ಕೆ ನೀನು ಹೋಗ್ಬೇಡ, ಆ ವಿಚಾರಕ್ಕೆ ನಾವು ಬರಬಾರದು ಅಂದ್ರೆ 10 ಲಕ್ಷ ಕೊಡು ಎಂದು ಡಿಮ್ಯಾಂಡ್ ಮಾಡಿದ್ದಾಳೆ. ಇವಳ ಆರ್ಭಟವನ್ನು ನೋಡಿದ ಉದ್ಯಮಿ ವೆಂಕಟರಾಜು ಕೊಂಚ ಹೆದರಿಕೊಂಡಿದ್ರು. ತಕ್ಷಣವೇ ಹೊಯ್ಸಳ ಪೊಲೀಸರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. ಆದರೂ ಕೂಡ ಪೊಲೀಸರ ಮುಂದೆಯೇ ಲೇಡಿ ರೌಡಿ ಮಾತು ಜೋರಾಗಿತ್ತು. ಆದರೆ ಯಾವಾಗ ಪೊಲೀಸ್ನವರು ಸ್ಟೇಷನ್ಗೆ ನಡೆಯಿರಿ ಅಂದ್ರು, ಆಗ ಸೋ ಕಾಲ್ಡ್ ಲೇಡಿ ರೌಡಿ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡಿದ್ದಾಳೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಜೋರಾಗಿದೆ. ಆದರೆ ಕೆಲವೊಬ್ಬರು ಅದನ್ನ ದಂಧೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇಂಥ ಪುಡಿ ರೌಡಿಗಳಿಗೆ ಪೊಲೀಸ್ನವರು ಸರಿಯಾದ ಪಾಠ ಕಲಿಸಬೇಕಾಗಿದೆ. ಸದ್ಯ ಕುಡಿಗೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಗಿರೀಶ್ ವಸಿಷ್ಠ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.